ಭಾಷೆ ಮಾತಾಡ್ತಕ್ಕಂಥ ಶಿಕ್ಷಕರು ಮುಖ್ಯ ಶಿಕ್ಷಕರಾಗಿ ಕೊಡ್ತಾರೆ. ಉರ್ದು, ಮರಾಠಿ, ಮಲಯಾಳಂ ಇತರ ಭಾಷೆಗಳಲ್ಲಿ ಕನ್ನಡ ಭಾಷೆ ಆಡಿರ್ತಕ್ಕಂಥದ್ದನ್ನು ಇತರ ಭಾಷೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಾಗಿ ಕೊಡ್ತಕ್ಕಂಥ ನಿಯಮ ಸರ್ಕಾರದಲ್ಲಿದೆ. ಅದಿದೇ ಕನ್ನಡ ಭಾಷೆಯಲ್ಲಿ ಓದಿ ಇದೇ ಪದವಿಯನ್ನು ಪಡೆದು ಅವರಂತೆ ನೇಮಕಾತಿ ನಾವು ಸಹ CET ಬರೆದು ಬಂದ್ರು ಸಹ ನಮ್ಮನ್ನ ಬೇರ್ಪಡೆ ಮಾಡಿ ನೋಡ್ತಕ್ಕಂಥದ್ದು ನಮ್ಮಲ್ಲಿ ಅಸಮಾನತೆ ಕಾರಣಕ್ಕಾಗಿದೆ. ಇದು ಅನೇಕ ಶಿಕ್ಷಕರು ನೋವನ್ನು ಪಡ್ತಾ ಇದ್ದಾರೆ. ಆ ನೋವನ್ನ ನಾವು ಬಗೆಹರಿಸಬೇಕಾದ್ರೆ ಖಂಡಿತವಾಗಿ ಈ ಒಂದು ವರದಿಯನ್ನ ಯಥಾವತ್ತಾಗಿ ಜಾರಿಗೆ ತರಬೇಕು. ಈ ಒಂದು ವೈದ್ಯನಾಥ್ 13 ನಿಮಿಷ ಸರ್ಕಾರದಿಂದ ಅನುಷ್ಠಾನ ಆದೇಶ ಮಾಡಿಕೊಡ್ಬೇಕನ್ನೋದು ಒಂದು ಮನವಿಯಾಗಿದೆ. ಎರಡನೇ ಮನವಿಯಾಗಿದೆ ಮುಖ್ಯವಾಗಿ ನಮಗಿಂತ ಮುಖ್ಯವಾಗಿ ಈ ರಾಜ್ಯದಲ್ಲಿ ನಮ್ಮ ಉದ್ದೇಶ ನಮ್ಮ ಮಕ್ಕಳ ಭವಿಷ್ಯ. ಈ ರಾಜ್ಯದಲ್ಲಿರ್ತಕ್ಕಂಥ ಈ ಸರ್ಕಾರ ಎಲ್ಲಾ ಸರ್ಕಾರಗಳು ಮಕ್ಕಳ ಮತ್ತು ಪೋಷಕರ ಭವಿಷ್ಯನ ನೋಡ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅನೇಕ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ರಾಜ್ಯದಲ್ಲಿ 35 ಲಕ್ಷ ಇರ್ತಕ್ಕಂಥ ರಾಷ್ಟ್ರಗಳಂತಕ್ಕಂಥ ಒಲಿಂಪಿಕ್ ಅಲ್ಲಿ 2ನೇ ಸ್ಥಾನ 3ನೇ ಸ್ಥಾನದಲ್ಲಿದೆ. 140 ಕೋಟಿ ಇರ್ತಕ್ಕಂಥ ಈ ಭಾರತ ದೇಶದಲ್ಲಿ ಒಲಿಂಪಿಕ್ ತೆಗೆದು ನೋಡಿದಾಗ ಕಡೆ ಸ್ಥಾನದಲ್ಲಿ. ಅದಕ್ಕೆ ಕಾರಣ ಯಾರು, ಯಾಕೆ ಇದಾಗ್ತಾ ಇದೆ ಅಂತಕ್ಕಂಥ ನಾವು ಆತ್ಮಾವಲೋಕನ ಮಾಡಬೇಕಾಗಿದೆ. ಇವತ್ತು ರಾಜ್ಯದ ಎಲ್ಲ ಶಾಲೆಯಲ್ಲಿ ನೋಡಿದ 50% ದೈಹಿಕ ಶಿಕ್ಷಣ ಶಿಕ್ಷಕರು ಹುದ್ದೆಗಳಿಲ್ಲ, ಎಲ್ಲರೂ ನಿವೃತ್ತಿ ಆಗಿದ್ದಾರೆ ಮತ್ತು ಮುಂಬಡ್ತಿ ಆಗಿದ್ದಾರೆ. ಇವತ್ತು ರಾಜ್ಯದಲ್ಲಿ 50% ಶಾಲೆಗಳಲ್ಲಿ ಹುದ್ದೆಗಳಿಲ್ಲ. ಇನ್ನಿರ್ತಕ್ಕಂಥ 50% ಹುದ್ದೆಗಳಲ್ಲಿ ನಾವು ಇವತ್ತು ಇಲಾಖೆಯಲ್ಲಿರ್ತಕ್ಕಂಥ ಪ್ರೌಢಶಾಲಾ, ಪ್ರಾಥಮಿಕ ಶಾಲಾ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಪೊಲೀಸ್ ನೇಮಕಾತಿಗಳು, ಅವ್ರ ಕ್ರೀಡಾಕೂಟ, ಎಲ್ಲ ಕ್ರೀಡಾಕೂಟಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರ ಮಾಡಿದ ಡಿಸೆಂಬರ್ ತನಕ ಎಲ್ಲ ಶಿಕ್ಷಕರು ಹೊರಗಡೆ ಕ್ರೀಡಾಕೂಟಗಳಲ್ಲಿದ್ದಾರೆ. ಇರ್ತಕ್ಕಂಥ ಶಿಕ್ಷಕರು ಮಕ್ಕಳಿಗೆ ಪಾಠ ಬೋಧನೆ ಮಾಡೋದಕ್ಕೂ ಸಹ ಆಗ್ತಾ ಇಲ್ಲ. ಆದ್ದರಿಂದ ಮಕ್ಕಳಿಗೆ ಅನ್ಯಾಯ ಮಾಡಿದ ರೀತಿಯಲ್ಲಿ ಮಕ್ಕಳಿಗೆ ಪಠ್ಯ ಪುಸ್ತಕ ಇದೆ, ಮೌಲ್ಯಮಾಪನ ಇದೆ. ಅವರ ಹಿತದೃಷ್ಟವನ್ನು ನೋಡಿ ಎಲ್ಲ ಮಕ್ಕಳ ಶಾಲೆಗಳಲ್ಲಿ ಕಡ್ಡಾಯವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ಕಾಲೇಜಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಲ್ಲಿ ನೇಮಕಾತಿ ಮಾಡ್ತಕ್ಕಂಥದ್ದು ಸರ್ಕಾರದ ಒಂದು ಆದ್ಯ ಕರ್ತವ್ಯ ಅಂತಕ್ಕಂಥದ್ದು ನಾವು ಈ ಸಂದರ್ಭ ಭಾವಿಸಿದ್ದೇವೆ. ಆ ಮಕ್ಕಳ ಹಿತದೃಷ್ಟಿಯಿಂದ ಜೊತೆಗೆ ಏನು ಸಾವಿರಾರು ಲಕ್ಷಾಂತರ ಜನ ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿಯನ್ನು ಪಡೆದು ಉದ್ಯೋಗ ಇಲ್ಲದೆ ನಿವೃತ್ತಿ ಅಂಚಿನಲ್ಲಿದ್ದು ಇವತ್ತು ಉದ್ಯೋಗ ಇಲ್ಲದೆ ಪಾಪ ಬೀದಿಗಳಲ್ಲಿ ಬೇರೆ ಬೇರೆ ಕೆಲಸ ತೊಡಗಿದ್ದಾರೆ. ಅವರ ಹಿತದೃಷ್ಟಿಯನ್ನು ನಾವು ನೋಡ್ಬೇಕಾಗಿದೆ. ಈ ಒಂದು ನಮ್ಮ ಸರ್ಕಾರ ಅಂತಕ್ಕಂಥ ಸಿದ್ದರಾಮಯ್ಯ ಸರ್ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಆದ್ರೆ ನನಗೆ ನೇಮಕಾತಿ ಒಂದು ಭಾಗ್ಯ ಅಂತಕ್ಕಂಥದ್ದು ಮಕ್ಕಳಿಗೂ ಆಗ್ಲಿ ಮತ್ತು ಈ ಶಿಕ್ಷಕರಿಗೂ ಆಗ್ಲಿ ಆ ಒಂದು ನೇಮಕಾತಿ ಕನಿಷ್ಠ ಎಲ್ಲ ಹುದ್ದೆಗಳು ನೇಮಕ ಮಾಡಿದ್ರು ಸರ್ ನಾವು ಕೇಳ್ತಾ ಇಲ್ಲ. ಕನಿಷ್ಠ ಒಂದಷ್ಟು ಪರ್ಸೆಂಟ್, ಕನಿಷ್ಠ ಒಂದು 50% ಹುದ್ದೆಗಳಾದ್ರು ಈ ವರ್ಷದಲ್ಲಿ ನೇಮಕಾತಿ ಮಾಡಿ ಮುಂದೆ ಒಂದಷ್ಟು ಹುದ್ದೆ ಅಂತ ನೇಮಕಾತಿ ಮಾಡಿ ನಿಟ್ಟಲ್ಲ ಅವ್ರ ಮೇಲೆ ಬೇಡಿಕೆ ಅಂತಕ್ಕಂಥ ಒತ್ತಡ ಆಗ್ಬೇಕಂತಕ್ಕಂಥ ನನ್ನ ಸಂದರ್ಭ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಈ ರಾಜ್ಯದಲ್ಲಿ ಬಡ್ತಿ ಇಲ್ಲದೆ ಇರ್ತಕ್ಕಂಥ ವೃತ್ತ ಅಂತಿದ್ರೆ ಅದು ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ವೃತ್ತ. ಯಾವ ಪಾಪ ಮಾಡಿ ಈ ವೃತ್ತಿಯನ್ನು ತಗೊಂಡಂತಕ್ಕಂಥದ್ದು ಕಣ್ಣೀರಾಗ್ತಕ್ಕಂಥ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಇವತ್ತು ಡಿ ಗ್ರೂಪ್ ಆಗಿ ಕೆಲಸಕ್ಕೆ ಸೇರ್ತಕ್ಕಂಥ ಒಬ್ಬ ಸರ್ಕಾರಿ ನೌಕರ ನಿವೃತ್ತಿ ಅಂಚಿನಲ್ಲಿ ಒಬ್ಬ ಅಂಡರ್ ಸೆಕ್ರೆಟರಿ ಲೆವೆಲ್ ತನಕ ಹೋಗ್ತಕ್ಕಂಥದ್ದು, FD ಅಥವಾ ಸೂಪರಿಂಟೆಂಡೆಂಟ್ ಲೆವೆಲ್ ತನಕ ಮುಂಬಡ್ತಿ ಬರ್ತಕ್ಕಂಥ ನಿಯಮಗಳು ಈ ಸರ್ಕಾರದಲ್ಲಿದೆ. ಅದು 35-40 ವರ್ಷಗಳ ಕಾಲ ದೈಹಿಕ ಶಿಕ್ಷಕರಾಗಿ ಪ್ರಾಥಮಿಕ ಶಾಲೆ ಸೇರಿದ್ರೆ ಯಾವುದೇ ಬಡ್ತಿ ಇಲ್ಲದೆ ದೈಹಿಕ ಶಿಕ್ಷಕರಾಗಿ ನಿವೃತ್ತಿ ಅಂತಕ್ಕಂಥದ್ದು ಶೋಚನೀಯ ಸ್ಥಿತಿ. ಆದ್ದರಿಂದ ಅವರಿಗೆ ಏನು ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಇರಲಿ ಒಂದು ಸಹಾಯಕ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಯನ್ನು ಸೃಜನೆ ಮಾಡಿ ಅವರ ಮುಂಬಡ್ತಿಯನ್ನು ಕೊಡೋ ಮೂಲಕ ಅವರಿಗೆ ಬಡ್ತಿಯ ಭಾಗ್ಯವನ್ನ ಕಲ್ಪಿಸಿಕೊಡ್ಬೇಕಂತಕ್ಕಂಥದ್ದನ್ನ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪದವಿ ಪೂರ್ವ ಕಾಲೇಜುಗಳಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ಪದವಿ ಕಾಲೇಜುಗಳಲ್ಲಿ ಹುದ್ದೆ ಇದೆ, ಪ್ರಾಥಮಿಕ ಇದೆ, ಪ್ರೌಢಲ್ಲಿ ಹುದ್ದೆ ಸೃಜನೆ ಇದೆ. ಆದ್ರೆ ಪದವಿ ಪೂರ್ವ ಕಾಲೇಜಲ್ಲಿ ಇಲ್ಲಿ ತನಕ ಹುದ್ದೆ ಸೃಜನೆ ಆಗಿಲ್ಲ. ಸರ್ಕಾರ ಈಗಾಗಲೇ 2 ಆದೇಶ ಮಾಡಿದೆ. 120 ಸಂಖ್ಯೆ ಇರ್ತಕ್ಕಂಥ ಪದವಿ ಪೂರ್ವ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣ ಉಪನ್ಯಾಸ ಹುದ್ದೆಯನ್ನು ಸೃಜನೆ ಮಾಡಿ ಅಂತಕ್ಕಂಥದನ್ನ FD ಕರ್ತಾ ಹೋಗಿದೆ. ಸುಮಾರು 3 ವರ್ಷ ಆದ್ರೂ ಸಹ FD ಇಂದ ಅನುಮೋದನೆ ಕೊಡ್ತಾ ಇಲ್ಲ. ಯಾಕೆ ಸರ್ಕಾರದ ಆದೇಶವನ್ನ ಪ್ರತಿಯೊಬ್ಬರು ಪಾಲನೆ ಮಾಡ್ಬೇಕಂತ ಅಧಿಕಾರಿಗಳ ಕರ್ತವ್ಯ. ಸರ್ಕಾರ ಆದೇಶ ಮಾಡಿ 3 ಬಾರಿ FD ನಲ್ಲಿ ನೀವು ಹುದ್ದೆ ಸೃಜನೆ ಮಾಡಿ ಅಂತ ಕೊಟ್ಟು ಸಹ ಇದೇ FD ಇಂದ ಅನುಮೋದನೆ ಅಂತಕ್ಕಂಥ ಕೊಡ್ತಾ ಇಲ್ಲ. ಕರ್ತ ಅಲ್ಲೇ ಇದೆ. ದಯವಿಟ್ಟು ಅದನ್ನ ಆ ಅನುಮೋದನೆಯನ್ನು ಮಾಡಿಕೊಟ್ರೆ ಈ ಪದವಿ ಕಾಲೇಜಲ್ಲಿ ಮಕ್ಕಳಿಗೂ ಅನುಕೂಲ ಆಗುತ್ತೆ, ನಿರುದ್ಯೋಗ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಸಹ ಅನುಕೂಲ ಆಗುತ್ತೆ ಅಂತಕ್ಕಂಥ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು
ನಮಗೆ ಪಠ್ಯ ಪುಸ್ತಕ ಇದೆ, ಮೌಲ್ಯಮಾಪನ ಇದೆ. ಆ ಪಠ್ಯ ಪುಸ್ತಕನ ವೈದ್ಯನಾಥನ್ ವರದಿನ ಅಂಗೀಕರಿಸಿದೆ, ಇಲಾಖೆ ಮೌಲ್ಯಮಾಪನ ಮಾಡ್ತಾ ಇದೆ. SATS ನಲ್ಲಿ ಸರ್ಕಾರ ಆದೇಶ ಮಾಡೋದು ಸಹ ಏನಾಗಿದೆ, ಇನ್ನು ಪಾಠ್ಯನಲ್ಲಿ ಸ್ಟ್ಯಾಟ್ಸ್ ಅಲ್ಲಿ ಕುಳಿಸಿಲ್ಲ. ಇದೇನು 3 ವರ್ಷ ಬೇಕಾ ಒಂದು ಆದೇಶ ಮಾಡ್ತಕ್ಕಂಥದ್ದು ಅಂತಕ್ಕಂಥ ನನಗೆ ಅರ್ಥ ಆಗ್ತಾ ಇಲ್ಲ. ಈ ತರ ಸಣ್ಣ ಪುಟ್ಟಂತ ಸಮಸ್ಯೆಗಳು ಇಲಾಖೆ ಮಟ್ಟದಲ್ಲೇ ಇದು ಯಾವುದಕ್ಕೂ ನಮ್ಗೆ ಆರ್ಥಿಕ ಹೊರೆ ಬೀಳಲ್ಲ ಸರ್. ನೇಮಕಾತಿ ಒಂದು ಬಿಟ್ರೆ ಇನ್ನು ಯಾವುದು ಆರ್ಥಿಕ ಹೊರೆ ಅಂತಕ್ಕಂಥ ಬೀಳೋದಿಲ್ಲ. ಅದನ್ನ ನೇಮಕಾತಿ ಅಂತಕ್ಕಂಥ ಕನಿಷ್ಠ 100% ಮಾಡಿಲ್ಲ ಅಂದ್ರೂ ಕನಿಷ್ಠ ಒಂದು 50% ಅದು ಒಂದು ನೇಮಕಾತಿ ಅಂತಕ್ಕಂಥದ್ದನ್ನ ಮಾಡ್ಲಿ ಅಂತಕ್ಕಂಥದ್ದನ್ನ ಇಡೀ ರಾಜ್ಯದ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಸಂಘದ ವತಿಯಿಂದ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ವೇಳೆ ನಾವು ಈ ಒಂದು ನಮ್ಮ ಶಿಕ್ಷಣ ಸಚಿವರು ಬಂದು ನಮಗೆ ಸ್ಪಂದನೆ ಮಾಡಿ ಒಂದು ನಿಗದಿತ ಆದ ದಿನಾಂಕದೊಳಗಾಗಿ ನಮಗೇನಾದ್ರೂ ಈ ಬೇಡಿಕೆ ಈಡೇರಿಸತಕ್ಕಂಥ ಭರವಸೆ ಸಿಗ್ಲಿಲ್ಲ ಅಂತಂದ್ರೆ ನಾವು ಸೆಪ್ಟೆಂಬರ್ 5ನೇ